ಏನು ನಡೆದು ಸಾಕಾಯ್ತು, ಕಾಲೆಲ್ಲ ತುಂಬಾ ನೋಯ್ತಿದೆ, ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಕಣಪ್ಪ. ಅಮ್ಮ ಇನ್ ಸ್ವಲ್ಪ ದೂರ ಅಷ್ಟೇ ಇರೋದು, ಬಾರಮ್ಮ ಮನೆಗೆ ಹೋಗಿ ರೆಸ್ಟ್ ಮಾಡೋಣ. ಸರಿ ಕಣಪ್ಪ, ಆಯ್ತು ಬಾ ಹೋಗೋಣ. ಅಮ್ಮ ಅದೇ ಕಣಮ್ಮ ನನ್ನ ಡ್ರೀಮ್ ಕಾರು. ಬಿಡಪ್ಪ, ನೀನು ಆ ಕಾರ್ನೇ ತಗೊಳ್ಬೇಕು ಫ್ಯೂಚರ್ ಅಲ್ಲಿ. ಅಮ್ಮ ಆ ಕಾರಲ್ಲಿ ಕುತ್ಕೊಳ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ ಕಣಮ್ಮ ನನಗೆ. ಸರಿ, ಒಂದು 5 ನಿಮಿಷ ಇಲ್ಲೇ ಇರಪ್ಪ, ನಾನು ಬರ್ತೀನಿ. ಸರ್, ನಿಮ್ಮ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತಲ್ಲ. ಏನು ಹೇಳಿ ಮೇಡಮ್? ನನ್ನ ಮಗ ಈ ಕಾರ್ ನೋಡ್ಬಿಟ್ಟು ತುಂಬಾ ಆಸೆ ಪಡ್ತಾನೆ ಸರ್, ಒಂದು ಸ್ವಲ್ಪ ಕೂತ್ಕೊಳ್ಳೋಕೆ ಅವಕಾಶ ಮಾಡ್ಕೊಡ್ತೀರಾ? ಹೌದಾ ಮೇಡಮ್, ನಿಮ್ಮ ಮಗನ ಅವರು ಕೂತ್ಕೊಳ್ಳೋದು ಯಾಕೆ ಮೇಡಮ್? ತಗೊಳ್ಳಿ, ಒಂದು ರೌಂಡ್ ಹೋಗಿ ಬನ್ನಿ. ತಗೊಳಪ್ಪ ಕಾರ್ಕಿ, ನಾವು ಓಡ್ಸಕ್ ಕೊಟ್ಟಿದ್ದಾರೆ ನಿಂಗೆ. ಥ್ಯಾಂಕ್ ಯು ಸರ್, ಕಾರ್ ಓಡಿಸೋದು ಕೊಟ್ಟಿದ್ದಕ್ಕೆ. ಪರವಾಗಿಲ್ಲ ಬ್ರದರ್, ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು ಸರ್. ಆದ್ರೂ ಈ ಕಾಲದಲ್ಲಿ ಕಾರ್ನ ಟಚ್ ಮಾಡೋಕ್ಕೂ ಕೂಡ ಬಿಡಲ್ಲ. ನನ್ನ ನಂಬಿಟ್ಟು ಹೆಂಗೆ ಸರ್ ಕಾರ್ ಕೊಟ್ರಿ ನೀವು? ನಿಮ್ಮನ್ನ ನೋಡಿದಾಗ ನನ್ನ ಓಲ್ಡ್ ಏಜ್ ನೆನಪಾಯ್ತು ಬ್ರದರ್. ನಾನು ನಮ್ಮ ತಾಯಿಗೋಸ್ಕರನೇ ಕಾರ್ ತಗೊಂಡಿದ್ದು. ನಿಮ್ಮ ತಾಯಿ ಬಂದು ನನ್ನ ಹತ್ರ ಕಾರ್ ಕೇಳಿದಾಗ ನನಗೆ ಅದೇ ನೆನಪಾಯ್ತು. ಆದ್ರೂ ನೀವು ಗ್ರೇಟ್ ಬ್ರದರ್, ನಿಮ್ಮಂತ ಮನುಷ್ಯತ್ವ ಇರೋ ಮನುಷ್ಯರು ಸಿಗೋದು ತುಂಬಾ ರೇರು. ಪರವಾಗಿಲ್ಲ ಬ್ರದರ್, ನೀವು ಒಂದಲ್ಲ ಒಂದಿನ ಕಾರ್ ತಗೋತೀರಾ. ಆಲ್ ದ ಬೆಸ್ಟ್. ನಿಮ್ಮ ತಾಯಿ ಚೆನ್ನಾಗಿ ನೋಡ್ಕೊಳ್ಳಿ.